ಫ್ರೆಂಡ್ಸ್ ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡು ಬಂದರು. ಹಾಗೆ ಮನೆ ಗ್ರೋಸರಿ ಐಟಮ್ ಖಾಲಿ ಆಗಿತ್ತು, ತೊಗೊಂಡು ಬರೋಕ್ಕೆ ಹೋಗೋಣ ಅಂತ ಹೇಳಿದರು. ಹೋಗ್ಲಿಕ್ಕೆ ರೆಡಿ ಆಗೋಷ್ಟ್ರಲ್ಲಿ ನೋಡಿ ಇವೆಲ್ಲ ಆಟ ಆಡೋಕೆ ಹೋಗಿದ್ದ ಬಂದ, ಇವನನ್ನು ಕೂಡ ಕರ್ಕೊಂಡು ಹೊರಟ್ವಿ. ಆನ್ ದ ವೇ ಮಗಳು ನಿದ್ದೆ ಮಾಡಿದ್ಲು. ಅಲ್ಲಿ ರೀಚ್ ಆಗೋಷ್ಟ್ರಲ್ಲಿ ಮಗಳು ನಿದ್ದೆ ಆಗಿತ್ತು. ಮಗ ನೋಡಿ ಚಪ್ಪಲಿ ಎಲ್ಲ ಹಾಕ್ಕೊಡ್ತಾ ಇದ್ದಾನೆ. ಎಲ್ಲಿ ಹೋಗಿದ್ದು ಗೊತ್ತಾ? ಸ್ಮಾರ್ಟ್ ಬಜಾರ್ ಕುಂದಾಪುರ ರೀಚ್ ಆಗಿದ್ವಿ. ಸೊ ಇಲ್ಲಿ ಬಂದರೆ ಏನು ಗೊತ್ತಾ, ನಮಗೆ ಬೇಕಾಗೋ ಎಲ್ಲ ಐಟಮ್ಸ್ ಒಂದೇ ಸಲ ತೊಗೊಳಕ್ಕಾಗತ್ತಲ್ವಾ. ಹಾಗೆ ನಾವು ಅಲ್ಲಿ ರೀಚ್ ಆಗ್ಲಿಕ್ಕೆ ಇವ್ನು ನೋಡಿ ಟ್ರಾಲಿ ಆಲ್ರೆಡಿ ತೆಗೆದು ಕೈಯಲ್ಲಿ ಹಿಡ್ಕೊಂಡ. ಅಲ್ಲಿ ಹೋಗ್ತಾ ನೋಡಿ ಎಲ್ಲ ಸ್ವೀಟ್ಸ್ ಇತ್ತು. ವಾವ್, ನೋಡಿದ ತಕ್ಷಣ ತಗೋಬೇಕು. ಲೈಕ್ ನಟ್ಸ್ ಎಲ್ಲ ಇತ್ತು. ಇದನ್ನೆಲ್ಲ ನೋಡಿ ತಗೋಬೇಕನ್ನಿಸ್ತು. ಪೂಜಾ ಸಾಮಗ್ರಿಗಳು ಕೂಡ ಎಲ್ಲ ಇತ್ತು. ಇದೆಲ್ಲ ಆಫರಲ್ಲಿ ಇತ್ತು. ಸೊ ಇದು ನಮಗೆ ಇದ್ರ ಅಗತ್ಯ ಇಲ್ಲ. ನಾನಿದು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಯಾರಾದರೂ ಪೂಜಾ ಐಟಮ್ಸ್ ಎಲ್ಲ ಒಟ್ಟಿಗೆ ತಗೋಬೇಕಂದ್ರೆ ಡೈರೆಕ್ಟ್ ಸ್ಮಾರ್ಟ್ ಬಜಾರಿಗೆ ಹೋಗಿ. ಅಲ್ಲಿ ಆದರೆ ಎಲ್ಲ ಐಟಮ್ಸ್ ನೋಡಿ A to Z ಪೂಜೆಗೆ ಬೇಕಾಗೋ ಎಲ್ಲ ಐಟಮ್ಸನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಬೇಗ ಹೋಗಿ ಸ್ಟಾಕ್ ಖಾಲಿ ಆಗೋದಕ್ಕಿಂತ ಮುಂಚೆ ಜನ ಎಲ್ಲ ಫುಲ್ ಬಂದು ತೊಗೊಳ್ತಾ ಇದ್ದಾರೆ. ಹಾಗೆ ಮಗಳು ಸ್ವಲ್ಪ ನಿದ್ದೆಗಣ್ಣಲ್ಲಿ ಇದ್ಲಲ್ಲ, ಅದಕ್ಕೆ ನೋಡಿ ಅಪ್ಪನ ಕೈಯಲ್ಲೇ ಹಿಡ್ಕೊಂಡು ಹೀಗೆ ಅಪ್ಪ ಎತ್ತಾಡ್ಕೊಂಡು ತಿರ್ಗಾಡ್ಬೇಕಂತ ಹಿಡ್ಕೊಂಡಿದ್ಲು. ಅಷ್ಟರಲ್ಲಿ ಮಗನಿಗೆ ಸ್ವಲ್ಪ ಬೇಜಾರಾಯ್ತು. ಅಪ್ಪ ಇವತ್ತು ವರ್ಕ್ ಸೈಟಲ್ಲಿ ತುಂಬ ಬ್ಯುಸಿ ಇದ್ರು, ಟಯರ್ಡ್ ಆಗಿದ್ರು ಅಂತ ಹೇಳಿ ಅವನೇನು ಮಾಡ್ತಾನೆ ನೋಡಿ, ಅವ್ನು ಐಡಿಯಾ ಮಾಡಿ ಟ್ರಾಲಿ ತೊಗೊಂಡು ಬರ್ತಾನೆ. ಇದ್ರಲ್ಲಿ ಕೂರಿಸ್ಕೊಳ್ಳಿ ಅಪ್ಪ, ಈಸಿ ಆಗತ್ತಂತ. ಇದ್ರಲ್ಲಿ ಕೂರಿಸಿ ನಾನು ದುಡ್ಕೊಳ್ತೀನಿ ಅಂತ ಹೇಳ್ದ. ಹಾಗೆ ಹೋಗಿ ತೊಗೊಂಡೋಗಿ ಎಲ್ಲಿ ಕೂರಿಸ್ದ ನೋಡಿ. ನಾವು ಅವಳನ್ನು ಡೈರೆಕ್ಟ್ ತೊಗೊಂಡೋಗಿ ಚಾಕ್ಲೇಟ್ಸು ಲೈಕ್ ಬಿಸ್ಕೆಟ್ಸ್ ಇರಲಿ ಇದು ಕೊಡಿಸಿ ಅಂತ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾವಲ್ಲಿ ಆಯಿಲಲ್ಲಿ ತೊಗೊಳ್ಬೇಕಾದ್ರೆ ಇವಳಿಗೆ ಕೈ ನಿಕ್ಕತ್ತಲ್ಲ, ಎಲ್ಲ ತೊಗೊಳ್ತಿದ್ದಾಳೆ ನೋಡಿ. ಅಲ್ಲಿ ಸಣ್ಣ ಪಾಪುಗಳನ್ನು ಆ್ಯಕ್ಚುಲಿ ಕೂರಿಸ್ಕೊಳ್ಳೋದು. ಅವನು ಕೂಡ ಅವ್ನ ತಂಗಿನ ಕರ್ಕೊಂಡು ಹೋಗ್ತಾನೆ. ಇವನು ನೋಡಿ ಇವನ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಸೊ ಕೆಳಗಡೆಯಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ನಾನು ಹೇಳಿದೆ, ಮೇಲ್ಗಡೆ ಸ್ವಲ್ಪ ಲಿಕ್ವಿಡ್ ಐಟಮ್ನೆಲ್ಲ ತೊಗೊಳಕ್ಕಿದೆ ಅಂತ ಹೇಳಿದೆ. ಇವರು ಲಿಫ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾವು ನೋಡಿ ಅಲ್ಲಿ ಹೋಗೋಷ್ಟರಲ್ಲಿ ಇವರು ಕೂಡ ಅಲ್ಲೇ ರೀಚ್ ಆದ್ರು. ನಾವು ನೋಡ್ತಿರೋಷ್ಟರಲ್ಲಿ ಇವ್ನು ನೋಡಿ ವಿಕ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದ. ಹಾಗೆ ನಾನು ಈ ಟಿನ್ ನೋಡಿದಾಗ ಇದೇನಪ್ಪ ಅಂತ ಹಿಂಗೆ ನೋಡ್ತಾ ಇದ್ದೀನಿ. ನನಗೆ ಯಾವ ಐಡಿಯಾನು ಸಿಗ್ತಿಲ್ಲ, ಇದು ಏನಂತಲೇ ಗೊತ್ತಾಗ್ತಿಲ್ಲ. ಯಾವುದೇ ಇರಲಿ ಅಂತ ನೋಡಿ ಸುಮ್ಮನೆ ಕ್ಯೂರಿಗೆ ಕೇಳಿದೆ. ಇವರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಅದನ್ನೆಲ್ಲ ಬಿಟ್ಟು ನೇರ ಬಂದು ಗ್ಲಾಸ್ ಇತ್ತು. ಇಲ್ಲಿ ತುಂಬ ಆಫರ್ ಇತ್ತು, 99ಗೆ ಒಂದು ಗ್ಲಾಸ್ ಇತ್ತು. ಹಾಗೆ ಅದನ್ನೆಲ್ಲ ತೊಗೊಂಡು ನೋಡಿ ಇಷ್ಟು ಐಟಮ್ ಎಲ್ಲ ತೊಗೊಂಡ್ವಿ. ಹಸಿವೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೇರ ಎಲ್ಲಿಗೆ ಹೋದ್ವಿ ಗೊತ್ತಾ, ನಮ್ಮ ಮಹಾಲಕ್ಷ್ಮಿ ಎಮ್ ಕಫೆ. ತುಂಬ ಚೆನ್ನಾಗಿದೆ ಇಲ್ಲಿ ಫುಡ್ಡು. ಬಿರಿಯಾನಿ ಆಗಲಿ, ಇವನ್ನ ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ ತುಂಬ ಟೇಸ್ಟ್. ನಾನಿಲ್ಲಿ ಜಾಸ್ತಿ ಬಿರಿಯಾನಿ ಟ್ರೈ ಮಾಡೋದು. ಹಾಗೆ ಲೈಕ್ ಮೆನು ನೋಡಿದ್ರು ಕೂಡ ನಾನು ತೊಗೊಳ್ಳೋದೇನು ಗೊತ್ತಾ ಫ್ರೆಂಡ್ಸ್, ಟಿಕ್ಕಾ ಬಿರಿಯಾನಿ. ಹಾಗೆ ನಾವು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿದ್ರು. ಮಗ ಏನೋ ಕಿತಾಪತಿ ಮಾಡಿದ, ಬೈದಿದ್ದಕ್ಕೆ ಮುಖ ನೋಡಿ ಡುಮ್ ಅಂತ ಇಟ್ಕೊಂಡಿದ್ದಾನೆ. ಸೊ ಕ್ಲಿಕ್ ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಉದಾಸೀನದಲ್ಲಿ ಬಂದ ಅಪ್ಪ ಹಿಂಗೆ ಇಟ್ಕೊಂಡೆಲ್ಲ ಇದು ಮಾಡಿದ್ದಕ್ಕೆ ಸ್ವಲ್ಪ ನಗಾಡ್ತಿದ್ದಾನೆ. ಅಷ್ಟರಲ್ಲಿ ಬಿರಿಯಾನಿ ಬಂದೇ ಬಿಡ್ತೀವಿ ನೋಡಿ. ನಾನು ಟಿಕ್ಕಾ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ನಾನು ತಿಂತಾ ಇದ್ದೀನಿ, ಟೇಸ್ಟ್ ನೋಡ್ತಿದ್ದೀನಿ. ನನಗೆ ಬಂದಿಲ್ಲ, ಅವರಿಬ್ರಿಗೆ ಬಂತು. ಅವರು ಅದನ್ನು ಹಿಡ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿಸ್ರಲ್ಲಿ ಅದೇ ಒಂದು ಪೀಸ್ ತಿನ್ಬಿಡೋಣ ಅಂತ ತಿಂತಾ ಇದ್ದೀನಿ. ಮಗಳು ನೋಡ್ತಾ ಇದ್ದಾಳೆ. ಬೇಕಾಗಿ ಕೇಳಿದ್ರೆ ಬೇಡ ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ಲು. ಆದರೂ ಮಾಡಿಬಿಟ್ಲು. ಸೊ ಅವಳು ಪಿಜ್ಜಾ ವೇಟ್ ಮಾಡ್ತಿದ್ದಾಳೆ. ನಂಗಿಲ್ಲಿ ಹಸಿವೆ ತಡ್ಕೊಳಕ್ಕಾಗತ್ತಲ್ಲ. ಊಟ ಮುಂದೆ ಬಂದಾಯ್ತಲ್ಲ, ಡಯಟ್ ಎಲ್ಲ ಮರ್ತೇ ಬಿಟ್ಟೆ ಫ್ರೆಂಡ್ಸ್. ಸೊ ಅವಳು ಅಷ್ಟರಲ್ಲಿ ಸಲಾಡ್ ತಿಂತಿಲ್ಲ. ನಾವಂತೂ ಊಟ ಮಾಡ್ತೀವಿ. ಫೈನಲಿ ಅವಳ ಪಿಜ್ಜಾ ಕೂಡ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಏನು ಮಾಡಿದ್ವಿ ಗೊತ್ತಾ, ಮನೆಗಂತೂ ಹೊರಟೇ ಬಿಟ್ವಿ. ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.